ನಮಸ್ಕಾರ. ಮುಖ್ಯಾಂಶಗಳು. ಕೇಂದ್ರದ ಮಹತ್ವಾಕಾಂಕ್ಷಿ ಸ್ಮಾರ್ಟ್ ಸಿಟಿ ಯೋಜನೆ ಕುರಿತು ಜನಜಾಗೃತಿ. ಹುಬ್ಬಳ್ಳಿಯಲ್ಲಿ ಮ್ಯಾರಥಾನ್. ಪಟಾಕಿಗಳಿಂದಾಗುವ ದುಷ್ಪರಿಣಾಮದ ಬಗ್ಗೆ ಹೆಚ್ಚಿನ ಅರಿವು ಮೂಡಿಸಲು ಕ್ರಮ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಸುಪ್ರೀಂ ಕೋರ್ಟ್ ನಿರ್ದೇಶನ. ನೇಪಾಳ ಉಪಪ್ರಧಾನಿ ಕಮಲ್ ಥಾಪಾ ದೆಹಲಿಯಲ್ಲಿಂದು ಸುಷ್ಮಾ ಸ್ವರಾಜ್ ಅವರೊಂದಿಗೆ ಮಾತುಕತೆ. ಏಕದಿನ ಕ್ರಿಕೆಟ್. ರಾಜ್ಕೋಟ್ನಲ್ಲಿಂದು ಭಾರತ ದಕ್ಷಿಣ ಆಫ್ರಿಕಾ ನಡುವಿನ 3ನೇ ಪಂದ್ಯ. ವಾರ್ತೆಗಳ ವಿವರ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಸ್ಮಾರ್ಟ್ ಸಿಟಿ ಯೋಜನೆ ಬಗ್ಗೆ ಜಾಗೃತಿ ಮೂಡಿಸಲು ಹುಬ್ಬಳ್ಳಿಯಲ್ಲಿಂದು ಆಯೋಜಿಸಲಾಗಿದ್ದ ಮ್ಯಾರಥಾನ್ಗೆ ಸಂಸದ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ಪ್ರಹ್ಲಾದ್ ಜೋಶಿ ಚಾಲನೆ ನೀಡಿದರು. ಸ್ಮಾರ್ಟ್ ಸಿಟಿ ಯೋಜನೆಗೆ ಆಯ್ಕೆಯಾಗಿರುವ ಹುಬ್ಬಳ್ಳಿ, ಧಾರವಾಡ, ಅವಳಿ ನಗರದ ಸಂಘ ಸಂಸ್ಥೆ ಪ್ರತಿನಿಧಿಗಳು, ಕಾಲೇಜು ವಿದ್ಯಾರ್ಥಿಗಳು ಮ್ಯಾರಥಾನ್ನಲ್ಲಿ ಪಾಲ್ಗೊಂಡಿದ್ದರು. ಪ್ರಹ್ಲಾದ್ ಜೋಶಿ, ಸ್ಮಾರ್ಟ್ ಸಿಟಿ ಯೋಜನೆ ಕುರಿತು ಜಾಗೃತಿ ಮೂಡಿಸಲು ಮ್ಯಾರಥಾನ್ ಹಮ್ಮಿಕೊಂಡಿರುವುದು ಸ್ವಾಗತಾರ್ಹ. ಹುಬ್ಬಳ್ಳಿ, ಧಾರವಾಡ ಸ್ಮಾರ್ಟ್ ಸಿಟಿ ಆಗಬೇಕಾದರೆ ನಾವೆಲ್ಲರೂ ಮೊದಲು ಸ್ಮಾರ್ಟ್ ಆಗಿ ಆ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸಬೇಕಿದೆ ಎಂದು ಹೇಳಿದರು. ಒಂದು ಜಾಗೃತಿಯನ್ನು ಮೂಡಿಸುವುದಲ್ಲದೆ ಹುಬ್ಬಳ್ಳಿ, ಧಾರವಾಡ ಸ್ಮಾರ್ಟ್ ಆಗಬೇಕು ಅಂತಂದ್ರೆ ನಾವೆಲ್ಲರೂ ಅಷ್ಟೇ ಸ್ಮಾರ್ಟ್ ಆಗಿರಬೇಕು. ಹುಬ್ಬಳ್ಳಿ, ಧಾರವಾಡ ಸ್ಮಾರ್ಟ್ ಆಗಿರೋ ರೀತಿಯಲ್ಲಿ ಆಗಬೇಕು ಅಂತಾದರೆ ನಾವು ಸ್ಮಾರ್ಟ್ ಆಗಿರಬೇಕು ಅನ್ನುವಂಥ ಒಂದು ಜಾಗೃತಿಯನ್ನು ಉಂಟು ಮಾಡುವಂಥ ಒಂದು ಕಾರ್ಯಕ್ರಮ. ನಾನು ಇದಕ್ಕೆ ಸಿಕ್ಕಿರುವಂಥ ಒಂದು ಪ್ರತಿಕ್ರಿಯೆಯನ್ನು ನೋಡಿ ನನಗೆ ನಿಜಕ್ಕೂ ಭಾಳ ಸಂತೋಷ ಆಗಿದೆ. ಘನತ್ಯಾಜ್ಯ ವಿಲೇವಾರಿ ವ್ಯವಸ್ಥೆ ಬಗ್ಗೆ ನಿಗಾ ವಹಿಸಲು ಸುಪ್ರೀಂ ಕೋರ್ಟ್ನಿಂದ ನಿಯೋಜಿತರಾಗಿರುವ ಸಮಿತಿಯ ಸದಸ್ಯೆ ಅಲ್ಮಿತ್ರಾ ಪಟೇಲ್ ನಿನ್ನೆ ರಾಯಚೂರಿನ ಘನತ್ಯಾಜ್ಯ ನಿರ್ವಹಣಾ ಘಟಕಕ್ಕೆ ಭೇಟಿ ನೀಡಿದರು. ಮನೆಗಳಿಂದ ಸಂಗ್ರಹಿಸಿದ ಹಸಿ ಮತ್ತು ಒಣತ್ಯಾಜ್ಯ ಬೇರ್ಪಡಿಸಿ ಗೊಬ್ಬರ ಉತ್ಪಾದನೆ ಜೊತೆಗೆ ಆರ್ಥಿಕವಾಗಿ ಲಾಭ ಗಳಿಸುತ್ತಿರುವ ರಾಯಚೂರು ನಗರಸಭೆ ಪ್ರಯೋಗದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ನಂತರ ಕಸ ವಿಲೇವಾರಿ ದೊಡ್ಡ ಸಮಸ್ಯೆಯಾಗಿದೆ. ಜನರಲ್ಲಿ ತಿಳುವಳಿಕೆ ಮೂಡಿಸಿ ಮನೆಗಳ ಬಳಿ ಕಸ ಸಂಗ್ರಹಕ್ಕೆ ಹೋದಾಗ ಹಸಿ ಹಾಗೂ ಒಣಕಸ ಪ್ರತ್ಯೇಕವಾಗಿ ನೀಡುವ ಪದ್ಧತಿ ಜಾರಿಗೊಳಿಸಬೇಕು. ಪ್ಲಾಸ್ಟಿಕ್ ಮತ್ತಿತರ ವಸ್ತುಗಳಿಂದ ಬರುವ ಆದಾಯ ಪೌರಕಾರ್ಮಿಕರಿಗೆ ನೀಡಿದರೆ ಈ ವ್ಯವಸ್ಥೆ ಯಶಸ್ವಿಯಾಗುತ್ತದೆ. ಈ ಬಗ್ಗೆ ಜನಪ್ರತಿನಿಧಿಗಳು ಕಾಳಜಿ ವಹಿಸಬೇಕು ಎಂದು ಹೇಳಿದರು. ಕಲೆಕ್ಷನ್ ಚೆನ್ನಾಗೆ ಹೋಗಿದ್ರೆ ಅದು ಸಿಸ್ಟಮ್ ಕಂಟಿನ್ಯೂ ಆಗೇ ಆಗ್ತದೆ. ಮುನ್ಸಿಪಾಲಿಟಿ ಹೇಳಿದರೆ ಅಥವಾ ಕಾಂಟ್ರಾಕ್ಟರ್ ಅಥವಾ ಕಾರ್ಪೊರೇಟರ್ ಅದರಲ್ಲಿ ನಮಗೆ ಭಾಗ ಬರಬೇಕು, ನಮಗೆ ಲಾಭ ಆಗಬೇಕು, ಸಿಸ್ಟಮ್ ಕೊಲ್ಯಾಪ್ಸ್ ಆಗುತ್ತೆ. ಯಾರು ಕಷ್ಟ ತಗೊತಾರೆ, ಕಲೆಕ್ಟ್ ಮಾಡ್ತಾರೆ, ಅವ್ರಿಗೆ ಈ ಲಾಭ ಬರಬೇಕು. ಶಿವಮೊಗ್ಗದ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯದ ಪ್ರಥಮ ಘಟಿಕೋತ್ಸವ ನಾಳೆ ನಡೆಯಲಿದೆ. 3 ವರ್ಷಗಳ ಹಿಂದೆ ಅಸ್ತಿತ್ವಕ್ಕೆ ಬಂದ ಈ ವಿಶ್ವವಿದ್ಯಾಲಯ ಸಾವಯವ ಕೃಷಿ ಸಂಶೋಧನಾ ಕೇಂದ್ರ, ಕೃಷಿ ವಿಶ್ವವಿದ್ಯಾಲಯ, ಒಳನಾಡು ಮೀನುಗಾರಿಕೆ ವಿಭಾಗ, ಅಡಿಕೆ ಸಂಶೋಧನಾ ಕೇಂದ್ರ, ವಿವಿಧ ಬೆಳೆಗಳ ಪ್ರಾತ್ಯಕ್ಷಿಕೆ, ನರ್ಸರಿಯನ್ನು ಒಳಗೊಂಡಿದೆ. ಅಲಂಕಾರಿಕ ಮೀನುಮರಿಗಳ ಉತ್ಪಾದನಾ ಘಟಕ, ಕೃಷಿ ಎಂಜಿನಿಯರಿಂಗ್ ವಿಭಾಗವಿದ್ದು, ಸೌರ ವಿದ್ಯುತ್ ಚಾಲಿತ ಪಂಪ್ಸೆಟ್ ಪ್ರಾತ್ಯಕ್ಷಿಕೆ, ಜೇನು ಕೃಷಿ, ಭತ್ತ, ತರಕಾರಿ, ಪುಷ್ಪೋದ್ಯಮಕ್ಕೂ ಒತ್ತು ನೀಡಲಾಗಿದೆ. ಕುಲಪತಿ ಪಿ. ವಾಸುದೇವಪ್ಪ, ಶಿವಮೊಗ್ಗ, ಚಿತ್ರದುರ್ಗ, ದಾವಣಗೆರೆ ಸೇರಿ ಮಲೆನಾಡು, ಬಯಲು ಸೀಮೆ ಮತ್ತು ಕರಾವಳಿ ಭಾಗದ 7 ಜಿಲ್ಲೆಗಳ ವ್ಯಾಪ್ತಿಯನ್ನು ಹೊಂದಿರುವ ಈ ವಿಶ್ವವಿದ್ಯಾಲಯ ವಿವಿಧ ಮಣ್ಣು, ಹವಾಗುಣದಲ್ಲಿ ಬೆಳೆಯುವ ಬೆಳೆಗಳ ಬಗ್ಗೆ ಸೂಕ್ತ ಮಾರ್ಗದರ್ಶನ ನೀಡುತ್ತದೆ ಎಂದರು. ನೀವು ನೋಡಿದ್ರೆ ಅನಿಸುತ್ತೆ ನಿಮಗೆ, ಮಲೆನಾಡು ಭಾಗ ಇದೆ, ಅರೆ ಮಲೆನಾಡಿದೆ, ಬಯಲು ಸೀಮೆ ಇದೆ, ಗುಡ್ಡಗಾಡು ಪ್ರದೇಶ ಇದೆ, ಸಮುದ್ರ ತೀರ ಪ್ರದೇಶ ಇದೆ. ಅಂದರೆ ನಮ್ಮ ವಿದ್ಯಾರ್ಥಿಗಳಿಗೆ ಈ ಎಲ್ಲ ಭಾಗದ ಅಂದರೆ ವಿವಿಧ ಹವಾಗುಣ ವಲಯಗಳ ಒಂದು ಏನು ಮಾಹಿತಿ ಅವರಿಗೆ ನಾವು ಕೊಡ್ತಾ ಇದ್ದೀವಿ. ಇಲ್ಲಿ ಒಂದು ಸಮಗ್ರ ಸಚಿವ ವಿಘ್ನೇಶ್, ಕೃಷಿ, ತೋಟಗಾರಿಕೆ ಹಾಗೂ ಅರಣ್ಯಶಾಸ್ತ್ರ 3 ವಲಯಗಳಿಗೆ ವಿಶ್ವವಿದ್ಯಾಲಯ ಆದ್ಯತೆ ನೀಡಿದೆ ಎಂದರು. ಸರ್ಕಾರ ಸ್ಥಾಪನೆ ಮಾಡಿದೆ. ಇಲ್ಲಿ ಕೃಷಿ ಬಗ್ಗೆ ಶಿಕ್ಷಣ ಇದೆ. ಇಲ್ಲಿ ಪದವಿ ಹಾಗೂ ಸ್ನಾತಕ ಅಥವಾ ಸ್ನಾತಕೋತ್ತರ ಎರಡೂ ಇದೆ, ಅಥವಾ PhD ಪ್ರೋಗ್ರಾಮ್ಗಳು ಇದೆ. ಕೃಷಿ ಬಗ್ಗೆ, ತೋಟಗಾರಿಕೆ ಬಗ್ಗೆ ಹಾಗೂ ವಿಶಿಷ್ಟವಾಗಿ ಅರಣ್ಯಶಾಸ್ತ್ರ. ನಮ್ಮ ಸಂಶೋಧನೆಗಳನ್ನು ನಿರ್ದೇಶಕ TH ಗೌಡ ವಿವಿಧ ಸಂಶೋಧನೆಗಳನ್ನು ರೈತರಿಗೆ ತಲುಪಿಸಲು ಪ್ರಾತ್ಯಕ್ಷಿಕೆ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಎಂದರು. ನಡೀತಾ ಇರವು ಮತ್ತೆ ರೈತರಿಗೆ ಉಪಯೋಗ ಆಗುವಂತಹ ತಂತ್ರಜ್ಞಾನಗಳನ್ನು ವರ್ಗಾಯಿಸುವುದು, ರೈತರ ಮಟ್ಟಕ್ಕೆ ತೆಗೆದುಕೊಂಡೋಗಿ ರೈತರ ಹೊಲಕ್ಕೆ ಮುಟ್ಟಿಸುವುದು ನಮ್ಮ ಒಂದು ಮುಖ್ಯವಾದ ಉದ್ದೇಶ. ಕೊಡಗಿನ ತಲಕಾವೇರಿಯಲ್ಲಿ ಕಳೆದ ಮಧ್ಯರಾತ್ರಿಯ ಬಳಿಕ 12:16ಕ್ಕೆ ಕಾವೇರಿ ತೀರ್ಥೋದ್ಭವ ನಡೆಯಿತು. ಅರ್ಚಕರು ಶ್ಲೋಕ ಪಠಿಸುತ್ತಾ ಕುಂಡಿಕೆಗೆ ಮಹಾಮಂಗಳಾರತಿ ಮಾಡುತ್ತಿದ್ದಂತೆ ಕಾವೇರಿ ತೀರ್ಥೋದ್ಭವ ನಡೆಯಿತು.
ಭಕ್ತಾದಿಗಳು ಜಯಘೋಷ ಹಾಕುತ್ತಾ ಪವಿತ್ರ ಕುಂಡಿಕೆ ಬಳಿಯ ಕೊಳದಲ್ಲಿ ಪುಣ್ಯ ಸ್ನಾನ ಮಾಡಿದರು. ಕರ್ನಾಟಕದ ವಿವಿಧೆಡೆಗಳಿಂದ ಮಾತ್ರವಲ್ಲದೆ ನೆರೆ ರಾಜ್ಯಗಳಿಂದಲೂ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ದರು. ಅವರ ಅನುಕೂಲಕ್ಕಾಗಿ ಜಿಲ್ಲಾಡಳಿತ ಅಗತ್ಯ ಸೌಲಭ್ಯ ಕಲ್ಪಿಸಿತ್ತು. ಬೆಂಗಳೂರಿನಲ್ಲಿ ನಿನ್ನೆ ನಡೆದ ಸಮಾರಂಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಪುಂಡಲಿಕ ಹಾಲಂಬಿ ಅವರನ್ನು ಸನ್ಮಾನಿಸಿದರು. ನಂತರ ಕನ್ನಡ ನಾಡು ನುಡಿಯ ಬಗ್ಗೆ ಉತ್ಕಟ ಪ್ರೀತಿ, ಅಭಿಮಾನ ಅಗತ್ಯ. ತಾಯ್ನಾಡು ಹಾಗೂ ಭಾಷೆಯ ಬಗ್ಗೆ ಪ್ರತಿಯೊಬ್ಬರೂ ವಿಶೇಷ ಗೌರವ ಹೊಂದಿರಬೇಕು. ಸಾಮಾಜಿಕ ಹಾಗೂ ರಾಜಕೀಯ ಶುದ್ಧೀಕರಣಕ್ಕೆ ಹೋರಾಟ ಅನಿವಾರ್ಯ. ಸಾಮಾಜಿಕ ಬದ್ಧತೆ ಇದ್ದವರಿಗೆ ಮಾತ್ರ ನಾಯಕತ್ವದ ಗುಣ ಹಾಗೂ ಹೋರಾಟ ಮನೋಭಾವ ಬರಲು ಸಾಧ್ಯ ಎಂದರು. ನೇರ ಹಾಗೂ ನಿಷ್ಠುರ ವ್ಯಕ್ತಿತ್ವದ ಪುಂಡಲಿಕ ಹಾಲಂಬಿ ಶುದ್ಧ ಮನಸ್ಸಿನಿಂದ ಕನ್ನಡ ಕಟ್ಟುವ ಕೆಲಸ ಮಾಡುತ್ತಿದ್ದಾರೆ ಎಂದು ಶ್ಲಾಘಿಸಿದರು. ಪ್ರತಿಯೊಬ್ಬರು ಕೂಡ ಈ ನಾಡಿನಲ್ಲಿ ಹುಟ್ಟಿದವರು ಈ ನೆಲದ ಬಗ್ಗೆ, ಭಾಷೆ ಬಗ್ಗೆ, ಜನರ ಬಗ್ಗೆ ಪ್ರೀತಿಯನ್ನ, ಗೌರವವನ್ನ ಬೆಳೆಸ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಅದರಿಂದ ಮನಃಶುದ್ಧಿ ಇರೋರು ಮಾತ್ರ ನೇರವಾಗಿ, ನಿಷ್ಠುರವಾಗಿ, ಕಠಿಣವಾದಂಥ ಪದಗಳು ಬಳಸಿ ಮಾತಾಡಲಿಕ್ಕೆ ಸಾಧ್ಯ. ಅದು ಹಾಲಂಬಿಯವರ ಗುಣಲಕ್ಷಣ. ಹಿರಿಯ ಸಾಹಿತಿ ಡಾಕ್ಟರ್ ಬರಗೂರು ರಾಮಚಂದ್ರಪ್ಪ, ವಸ್ತುನಿಷ್ಠತೆ ಹಾಗೂ ನಿಷ್ಠುರತೆಗೆ ಹೆಸರಾದ ಪುಂಡಲಿಕ ಹಾಲಂಬಿ ಕನ್ನಡ ಪರ ಹೋರಾಟಗಾರರಷ್ಟೇ ಅಲ್ಲದೆ ಸಾಮಾಜಿಕ ನ್ಯಾಯದ ಪರ ಹೋರಾಟಗಾರರೂ ಹೌದು ಎಂದು ಹೇಳಿದರು. ಪಟಾಕಿಗಳ ಬಳಕೆಯಿಂದಾಗುವ ದುಷ್ಪರಿಣಾಮಗಳ ಬಗ್ಗೆ ಅರಿವು ಮೂಡಿಸಲು ಕ್ರಮ ಕೈಗೊಳ್ಳುವಂತೆ ಸುಪ್ರೀಂ ಕೋರ್ಟ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ನಿರ್ದೇಶನ ನೀಡಿದೆ. ಮಾಲಿನ್ಯ ಮುಕ್ತ ವಾತಾವರಣದಲ್ಲಿ ಬದುಕುವ ಹಕ್ಕನ್ನು ಮುಂದಿಟ್ಟು 3 ಮಕ್ಕಳು ಅವರ ಪೋಷಕರ ಮೂಲಕ ಸಲ್ಲಿಸಿದ್ದ ಅರ್ಜಿಗೆ ಸಂಬಂಧಿಸಿ ವಿಚಾರಣೆ ನಡೆಸಿದ ಮುಖ್ಯ ನ್ಯಾಯಮೂರ್ತಿ ಎಚ್ಎಲ್ ದತ್ತು ಮತ್ತು ನ್ಯಾಯಮೂರ್ತಿ ಅಮಿತವ ರಾಯ್ ಅವರನ್ನೊಳಗೊಂಡ ಪೀಠ ಈ ಮಹತ್ವದ ಆದೇಶ ನೀಡಿದೆ. ಪಟಾಕಿಗಳಿಂದಾಗುವ ಪರಿಸರ ಮಾಲಿನ್ಯ ಮತ್ತು ಪಟಾಕಿಗಳ ಜವಾಬ್ದಾರಿಯುತ ಬಳಕೆ ಕುರಿತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಜಾಹೀರಾತುಗಳ ಮೂಲಕ ವ್ಯಾಪಕ ಪ್ರಚಾರ ಮಾಡಬೇಕು. ಈ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಮೂಡಿಸಲು ಶಾಲಾ ಕಾಲೇಜುಗಳ ಬೋಧಕರು ಮುಂದಾಗಬೇಕು ಎಂದು ನ್ಯಾಯಾಲಯ ಹೇಳಿದೆ. ಪ್ರಧಾನಿ ನರೇಂದ್ರ ಮೋದಿ ಈ ತಿಂಗಳ 25ರಂದು ಬೆಳಗ್ಗೆ 11 ಗಂಟೆಗೆ ಆಕಾಶವಾಣಿಯ ಮನ್ ಕಿ ಬಾತ್ ಕಾರ್ಯಕ್ರಮದ ಮೂಲಕ ದೇಶದ ಜನತೆಯನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ಇದಕ್ಕೆ ಸಾರ್ವಜನಿಕರಿಂದ ಸಲಹೆ ಸೂಚನೆಗಳನ್ನು ಆಹ್ವಾನಿಸಲಾಗಿದೆ. ಅನಿಸಿಕೆ ಕಳುಹಿಸಲು ಜಾಲತಾಣ mygov.in, ಧ್ವನಿ ಸಂದೇಶ ಕಳುಹಿಸಲು ದೂರವಾಣಿ ಸಂಖ್ಯೆ 180000007800. ಇಂದಿನಿಂದ 21ರ ಸಂಜೆ 5ರವರೆಗೆ ಈ ದೂರವಾಣಿಗೆ ಕರೆ ಮಾಡಿ ಇಂಗ್ಲಿಷ್ ಅಥವಾ ಹಿಂದಿಯಲ್ಲಿ ಸಂದೇಶವನ್ನು ಧ್ವನಿ ಮುದ್ರಿಸಬಹುದು. ಕಾರ್ಮಿಕ ವಲಯಕ್ಕೆ ಸಂಬಂಧಿಸಿದ 44 ಕಾನೂನುಗಳನ್ನು 4 ಸಂಹಿತೆಗಳಲ್ಲಿ ಅಡಕಗೊಳಿಸಲಾಗಿದೆ ಎಂದು ಕೇಂದ್ರ ಕಾರ್ಮಿಕ ಸಚಿವ ಬಂಡಾರು ದತ್ತಾತ್ರೇಯ ಹೈದರಾಬಾದ್ನಲ್ಲಿ ನಿನ್ನೆ ಹೇಳಿದ್ದಾರೆ. ವೇತನ ಹಾಗೂ ಕೈಗಾರಿಕಾ ಸಂಬಂಧ ಕುರಿತ 2 ಕಾರ್ಮಿಕ ಸಂಹಿತೆಗಳನ್ನು ಸಂಸತ್ತಿನ ಮುಂಬರುವ ಅಧಿವೇಶನದಲ್ಲಿ ಮಂಡಿಸಲಾಗುವುದು. ಕಾರ್ಮಿಕ ಕಲ್ಯಾಣ ಹಾಗೂ ಸುರಕ್ಷತೆಗೆ ಸಂಬಂಧಿಸಿದ 2 ಸಂಹಿತೆಗಳಿಗೆ ತ್ರಿಪಕ್ಷೀಯ ಅನುಮೋದನೆ ಪಡೆಯಲು ಪ್ರಯತ್ನಿಸಲಾಗುತ್ತಿದೆ ಎಂದರು. ನೇಪಾಳದ ಉಪಪ್ರಧಾನಿ ಹಾಗೂ ವಿದೇಶಾಂಗ ಸಚಿವ ಕಮಲ್ ಥಾಪಾ 3 ದಿನಗಳ ಭಾರತ ಭೇಟಿಗಾಗಿ ನಿನ್ನೆ ದೆಹಲಿಗೆ ಆಗಮಿಸಿದ್ದಾರೆ. ಅವರು ವಿದೇಶಾಂಗ ಸಚಿವೆ ಸುಷ್ಮಾ ಸ್ವರಾಜ್ ಹಾಗೂ ಹಿರಿಯ ಅಧಿಕಾರಿಗಳನ್ನು ಭೇಟಿ ಮಾಡಿ ಮಾತುಕತೆ ನಡೆಸಲಿದ್ದಾರೆ. ಕಮಲ್ ಥಾಪಾ ತಮ್ಮ ದೇಶದಲ್ಲಿನ ಬಿಕ್ಕಟ್ಟು ಸೇರಿದಂತೆ ದ್ವಿಪಕ್ಷೀಯ ಮಹತ್ವದ ಹಲವು ವಿಷಯಗಳ ಬಗ್ಗೆ ಚರ್ಚಿಸುವುದಾಗಿ ಹೇಳಿದರು. One of the areas that I will discuss is the crisis that we are facing at the moment in our country because of the disruption in the vehicular movement and supply system.
ಕೇಂದ್ರ ಸರ್ಕಾರದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಡಿ ರಾಯಚೂರು ಜಿಲ್ಲೆ ಲಿಂಗಸುಗೂರು ತಾಲೂಕಿನ ಮಾರಲದಿನ್ನಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ 9 ಹಳ್ಳಿಗಳಿಗೆ ನೀರಾವರಿ ಕಲ್ಪಿಸುವ ಮಸ್ಕಿ ನಾಲಾ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗಿದೆ. 18 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಎಡ ಹಾಗೂ ಬಲದಂಡೆ ನಾಲೆಗಳ ಸ್ವಚ್ಛತೆ ಮತ್ತು ಹೂಳು ತೆಗೆಯುವ ಕಾರ್ಯ ನಡೆದಿದ್ದು, ಅನೇಕ ಕುಟುಂಬಗಳು ನರೇಗಾ ಯೋಜನೆಯಡಿ ಉದ್ಯೋಗ ಪಡೆದುಕೊಂಡಿವೆ. ನೀರಾವರಿ ಇಲಾಖೆ ಕಿರಿಯ ಅಭಿಯಂತರ ದಾವೂದ್ ನೀರಾವರಿ ಸಲಹಾ ಸಮಿತಿ ಸಭೆ ನಿರ್ದೇಶನದಂತೆ 3 ಪಂಚಾಯತ್ಗಳ ವ್ಯಾಪ್ತಿಯಲ್ಲಿ ನರೇಗಾ ಯೋಜನೆಯಡಿ ಕ್ರಿಯಾ ಯೋಜನೆ ಸಿದ್ಧಪಡಿಸಿ 18 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ಅನುಷ್ಠಾನಗೊಳಿಸಲಾಗಿದೆ ಎಂದು ಹೇಳಿದರು. ಎಡದಂಡೆ ಮುಖ್ಯ ಕಾಲುವೆ ಅದರ ವಿತರಣಾ ಕಾಲುವೆಗೆ ಸಂಬಂಧಪಟ್ಟಂತೆ 18 ಲಕ್ಷ ಅಂದಾಜು ಪಟ್ಟಿಯನ್ನು ತಯಾರಿಸಿ ಸಂಬಂಧಪಟ್ಟ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಸಲ್ಲಿಸಿರುತ್ತೇವೆ. ಅದರ ಪ್ರಕಾರ ಕಾಮಗಾರಿಯೂ ಸಹ ಈಗ ನಡೆದಿರುತ್ತದೆ. 1335 ಮಾರಲದಿನ್ನಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಚೆನ್ನಮಲ್ಲಯ್ಯ ಸ್ವಾಮಿ ಈ ಪಂಚಾಯತ್ ವ್ಯಾಪ್ತಿಯಲ್ಲಿ ನರೇಗಾ ಯೋಜನೆಯಡಿ 1335 ಮಂದಿ ಜಾಬ್ ಕಾರ್ಡ್ ಹೊಂದಿದ್ದು 74 ಮಂದಿ ಅರ್ಜಿ ಸಲ್ಲಿಸಿದ್ದರು. ಅವರಿಗೆ ಉದ್ಯೋಗ ನೀಡಲಾಗಿದೆ. ಈ ತಿಂಗಳ 20ರೊಳಗೆ ನಿಗದಿತ ಕಾಮಗಾರಿ ಪೂರ್ಣಗೊಳ್ಳಲಿದೆ ಎಂದು ತಿಳಿಸಿದರು. ಸುಮಾರು 74 ಜಾಬ್ ಕಾರ್ಡ್ದಾರರು ನಮಗೆ ಕೆಲಸ ಕೇಳಿ ಅರ್ಜಿಯನ್ನು ಸಲ್ಲಿಸಿದರು. ಉದ್ಯೋಗ ಖಾತ್ರಿಯೊಳಗೆ ಫಲಾನುಭವಿ ರವೀಂದ್ರ ನರೇಗಾ ಯೋಜನೆಯಡಿ ಉದ್ಯೋಗ ಲಭಿಸಿರುವುದರಿಂದ ಈ ಭಾಗದಲ್ಲಿ ಮಳೆ ಬೆಳೆ ಇಲ್ಲದೆ ಕೆಲಸ ಹುಡುಕಿಕೊಂಡು ಹೋಗುವ ಕಷ್ಟ ತಪ್ಪಿದೆ ಎಂದು ತಿಳಿಸಿದರು. ಇವಾಗ ಇಲ್ಲೇ ಕೆಲಸ ಮಾಡಿಕೊಂಡು ಚೆನ್ನಾಗಿ ಜೀವನ ನಡೆಸ್ತಾ ಇದ್ವಿ. ಚಿತ್ರದುರ್ಗದಲ್ಲಿ ನಿನ್ನೆ ಕೊಳವೆ ಬಾವಿಗಳಿಗೆ ಜಲ ಮರುಪೂರಣ ಕುರಿತು ಮೈಸೂರು ವಿಭಾಗದ ತಾಂತ್ರಿಕ ಸಿಬ್ಬಂದಿ ಹಾಗೂ ಎಂಜಿನಿಯರ್ಗಳಿಗೆ ಕಾರ್ಯಾಗಾರ ಆಯೋಜಿಸಲಾಗಿತ್ತು. ರಾಷ್ಟ್ರೀಯ ಉದ್ಯೋಗ ಖಾತರಿ ಯೋಜನೆಯ ಆಯುಕ್ತ ಮನೀಶ್ ಮೌದ್ಗಿಲ್ ಕಾರ್ಯಕ್ರಮ ಉದ್ಘಾಟಿಸಿ ಚಿತ್ರದುರ್ಗ ಜಿಲ್ಲೆ ಕೊಳವೆ ಬಾವಿಗಳಿಗೆ ಮಳೆ ನೀರು ಇಂಗಿಸುವ ಕಾರ್ಯದಲ್ಲಿ ರಾಜ್ಯಕ್ಕೆ ಮಾದರಿಯಾಗಿದೆ. ಇತ್ತೀಚೆಗೆ ಭೇಟಿ ನೀಡಿದ ಕೇಂದ್ರ ಬರ ಅಧ್ಯಯನ ತಂಡ ಸಹ ಈ ಕಾರ್ಯ ಶ್ಲಾಘಿಸಿದೆ ಎಂದು ಹೇಳಿದರು. ಯಶಸ್ವಿ ಜಲ ಮರುಪೂರಣ ಕುರಿತು ಹೊಳಲ್ಕೆರೆ ಹಾಗೂ ಚಳ್ಳಕೆರೆ ತಾಲೂಕು ಪಂಚಾಯಿತಿ ತಾಂತ್ರಿಕ ಸಂಯೋಜಕರು ತಮ್ಮ ಅನುಭವ ಹಂಚಿಕೊಂಡರು. ಕೊಳವೆ ಬಾವಿಗಳು ಆಲ್ರೆಡಿ ರನ್ನಿಂಗ್ ಇದ್ದು ಅದರಲ್ಲಿ ಜನಗಳಿಗೆ ಊರಿಗೆ ಸಪ್ಲೈ ಮಾಡ್ತಾ ಇರುತ್ತೆ ಅಂತ ಬೋರ್ವೆಲ್ಗಳು ಸಪ್ಲೈ ಮಾಡ್ತಾರೆ ಅಂತ ಇದರಲ್ಲಿ ಆ ಬೋರ್ವೆಲ್ಗಳು ಗ್ಯಾಪ್ ಕೊಡ್ತಾ ಇರುತ್ತೆ, ಅಂದ್ರೆ ನೀರು ಬಿಟ್ಟು ಬಿಟ್ಟು ಬರ್ತಾ ಇರುತ್ತೆ. ಆ ಥರ ಬೋರ್ವೆಲ್ಗಳನ್ನ ನಾವು ಪ್ರಪ್ರಥಮವಾಗಿ ಆಯ್ಕೆ ಮಾಡ್ಕೊಂಡ್ಬಿಟ್ಟು ಅವಕ್ಕೆ ಅಂತರ್ಜಲ ಮರುಪೂರ್ಣ ಮಾಡೋದಕ್ಕೆ ನಾವು ಕೈಗೆತ್ಕೊಂಡಿದ್ವಿ. ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ಅತ್ಯಧಿಕ ಪ್ರಮಾಣದಲ್ಲಿ ಈರುಳ್ಳಿ ದಾಸ್ತಾನಾಗಿರುವುದು ಹಾಗೂ ಮಾರುಕಟ್ಟೆಗೆ ಈರುಳ್ಳಿ ಪೂರೈಕೆಯಲ್ಲಿ ಹೆಚ್ಚಳ ಉಂಟಾಗಿರುವುದರಿಂದ ಬೆಲೆಯಲ್ಲಿ ದಿಢೀರ್ ಕುಸಿತವಾಗಿದೆ. ಎಪಿಎಂಸಿಗೆ ನಿನ್ನೆ ಕೂಡ ಈರುಳ್ಳಿ ಪೂರೈಕೆಯಲ್ಲಿ ಭಾರೀ ಪ್ರಮಾಣದಲ್ಲಿ ಹೆಚ್ಚಳ ಕಂಡುಬಂದಿದೆ. ಮಾರುಕಟ್ಟೆಗೆ ಈರುಳ್ಳಿ ತಂದಿರುವ ರೈತರು ಬೆಲೆ ಕುಸಿತದ ಕುರಿತು ತೀವ್ರ ಆತಂಕ ವ್ಯಕ್ತಪಡಿಸಿದರು. ಅದಕ್ಕೆ ಕ್ರಮೇಣ ಬರ್ಬರ್ತಾ ಕಡಿಮೆ ಹಾಕುವಂತ ಹೊಂತೈತಿ, ಹೆಚ್ಚಾಗುವಂತ ರೂಲ್ಸ್ ಒಳಗಿಲ್ಲ. ಭಾರತ, ಅಮೆರಿಕ, ಜಪಾನ್ ಸಂಯುಕ್ತ ಸೇನಾಭ್ಯಾಸ ಮಲಬಾರ್ 2015 ಬಂಗಾಳ ಕೊಲ್ಲಿಯಲ್ಲಿ ನಿನ್ನೆ ಆರಂಭವಾಗಿದೆ. 6 ದಿನಗಳ ಈ ಅಭ್ಯಾಸದಲ್ಲಿ 3 ದೇಶಗಳ ನೌಕಾಪಡೆಗಳು ವಿವಿಧ ಕಸರತ್ತು ನಡೆಸಲಿವೆ. ಇಂದು ನವರಾತ್ರಿಯ 6ನೇ ದಿನ. ನವರಾತ್ರಿಯ ಸಂದರ್ಭದಲ್ಲಿ ದೇವಿಯ 9 ವಿವಿಧ ಸ್ವರೂಪಗಳನ್ನು ಪೂಜಿಸಲಾಗುತ್ತದೆ. ಕೋಲ್ಕತಾದಲ್ಲಿ ಅತಿ ಎತ್ತರದ ದುರ್ಗೆಯ ವಿಗ್ರಹ ಪ್ರತಿಷ್ಠಾಪನೆ ಮಾಡಲಾಗಿದೆ. ಕ್ರಿಕೆಟ್. ಭಾರತ ಮತ್ತು ದಕ್ಷಿಣ ಆಫ್ರಿಕಾ ನಡುವಿನ 3ನೇ ಏಕದಿನ ಕ್ರಿಕೆಟ್ ಪಂದ್ಯ ಇಂದು ರಾಜ್ಕೋಟ್ನಲ್ಲಿ ನಡೆಯಲಿದೆ. ಟಾಸ್ ಗೆದ್ದಿರುವ ದಕ್ಷಿಣ ಆಫ್ರಿಕಾ ಮೊದಲು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದೆ. 5 ಪಂದ್ಯಗಳ ಏಕದಿನ ಸರಣಿಯಲ್ಲಿ 2 ತಂಡಗಳು ತಲಾ 1 ಪಂದ್ಯವನ್ನು ಜಯಿಸುವ ಮೂಲಕ 1-1 ಸಮಬಲ ಸಾಧಿಸಿವೆ. ಇಂದಿನ ಪಂದ್ಯವನ್ನು ಗೆಲ್ಲುವ ಮೂಲಕ ಸರಣಿ ಮುನ್ನಡೆಗೆ 2 ತಂಡಗಳ ನಡುವೆ ತೀವ್ರ ಪೈಪೋಟಿ ನಿರೀಕ್ಷಿಸಲಾಗಿದೆ. ಪಂದ್ಯ ಮಧ್ಯಾಹ್ನ 1:30ಕ್ಕೆ ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೇಂದ್ರದ ಮಹತ್ವಾಕಾಂಕ್ಷಿ ಸ್ಮಾರ್ಟ್ ಸಿಟಿ ಯೋಜನೆ ಕುರಿತು ಜನಜಾಗೃತಿ, ಹುಬ್ಬಳ್ಳಿಯಲ್ಲಿ ಮ್ಯಾರಥಾನ್. ಪಟಾಕಿಗಳಿಂದಾಗುವ ದುಷ್ಪರಿಣಾಮದ ಬಗ್ಗೆ ಹೆಚ್ಚಿನ ಅರಿವು ಮೂಡಿಸಲು ಕ್ರಮ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಸುಪ್ರೀಂ ಕೋರ್ಟ್ ನಿರ್ದೇಶನ. ನೇಪಾಳ ಉಪ ಪ್ರಧಾನಿ ಕಮಲ್ ಥಾಪಾ ದೆಹಲಿಯಲ್ಲಿಂದು ಸುಷ್ಮಾ ಸ್ವರಾಜ್ ಅವರೊಂದಿಗೆ ಮಾತುಕತೆ. ಏಕದಿನ ಕ್ರಿಕೆಟ್ ರಾಜ್ಕೋಟ್ನಲ್ಲಿಂದು ಭಾರತ ದಕ್ಷಿಣ ಆಫ್ರಿಕಾ ನಡುವಿನ 3ನೇ ಪಂದ್ಯ.
ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:30ಕ್ಕೆ DD1 ಹಾಗೂ ಚಂದನದಲ್ಲಿ. ನಮಸ್ಕಾರ.